ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಆವರೇಜ್ ಪೀರಿಯಡ್ ಮೆಥಡ್, ಈ ಒಂದು ಮೆಥಡಲ್ಲಿ ಪಾರ್ಟ್ನರ್ ಏನಾದರೂ ತನ್ನ ಡ್ರಾಯಿಂಗ್ಸ್ ಅನ್ನು ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಮತ್ತು ಎಂಡ್ ಆಫ್ ಈಚ್ ಕ್ವಾರ್ಟರ್ ಡ್ರಾ ಮಾಡಿದ್ರೆ ಯಾವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ಎಲ್ಲ ಸಹ ತಪ್ಪದೇ ನೋಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ. ಬನ್ನಿ ನೋಡೋಣ ಪ್ರಾಬ್ಲಮ್ ಯಾವ ರೀತಿ ಇದೆ ಅಂತ. ಚೆನ್ನಾಗಿ ಬಂತ. ಇಲ್ಲಿ ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್ sharing profits and losses in the ratio of 3:1. A withdrew rupees 4,000 at the beginning of each quarter and B withdrew rupees 4,000 at the end of each quarter. Calculate interest on drawings of A and B at 10% per annum for the year ending 31/3/2025 under average period method. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ನಮಗೆ ಇದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ ಬೇಕಾಗಿಲ್ಲ ಇನ್ಫಾರ್ಮೇಶನ್. ಇಲ್ಲಿ ಎ ಏನ್ ಮಾಡಿದಾನೆ, 4,000 ವಿಡ್ರಾ ಮಾಡಿದಾನೆ. ಯಾವ ಡೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಬಿ ಏನ್ ಮಾಡಿದಾನೆ, 4,000 ವಿಡ್ರಾ ಮಾಡಿದಾನೆ, ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಲ್ಲಿ ವಿಡ್ರಾ ಮಾಡಿದ್ದಾನೆ, ಪ್ರತಿ ಕ್ವಾರ್ಟರ್ನ ಎಂಡ್ ಅಲ್ಲಿ. ಸೊ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 10%. ಯಾವ ಮೆಥಡ್ ಅಲ್ಲಿ ಅಂತ ಹೇಳಿದರೆ ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮ್ ನಿಮಗೆ 6 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇದೆ. ಬನ್ನಿ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಅಂತ. ನೋಡಿ, ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಫಾರ್ಮುಲಾ ಹೀಗಿದೆ: ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು 1/12 ಇಂಟು ಆವರೇಜ್ ಪೀರಿಯಡ್. ಸೊ ಇಲ್ಲಿ ಆವರೇಜ್ ಪೀರಿಯಡ್ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಅದಕ್ಕೂ ಕೂಡ ಒಂದು ಚಿಕ್ಕ ಫಾರ್ಮುಲಾ ಇದೆ. ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡೆಡ್ ಬೈ 2. ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಮೊದಲನೇ ಡ್ರಾಯಿಂಗ್ ಆಗಿ ಉಳಿದಿರುವ ಡೇಟ್ಗಳು, ಅಂದ್ರೆ ಇಯರ್ ಎಂಡ್ ವರೆಗೂ ಎಷ್ಟು ಮಂತ್ಸ್ ಬರುತ್ತೋ ಅದನ್ನ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಕರಿತೀವಿ. ಮತ್ತೆ ಹೇಳ್ತೀನಿ, ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಮೊದಲನೇ ಡ್ರಾಯಿಂಗ್ ಆಗಿ ಉಳಿದಿರುವ ಮಂತ್ಗಳು, ಅಂದ್ರೆ ಇಯರ್ ಎಂಡ್ ವರೆಗೂ ಎಷ್ಟು ಮಂತ್ಗಳು ಬರುತ್ತೋ ಅದನ್ನ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಕರಿತೀವಿ. ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಲಾಸ್ಟ್ ಡ್ರಾಯಿಂಗ್ ಆಗಿ ಇಯರ್ ಎಂಡ್ಗೆ ಉಳಿದಿರುವ ಮಂತ್ಗಳು. ಈ ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಲಾಂಗೆಸ್ಟ್ ಮತ್ತೆ ಶಾರ್ಟೆಸ್ಟ್ ನಾನು ಹೇಳ್ತೀನಿ. ಈಗ ಇಲ್ಲಿ ಕೊಟ್ಟಿರುವ ಇನ್ಫಾರ್ಮೇಶನ್ ನ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಬನ್ನಿ ನೋಡಿ, ಎ ಎಷ್ಟು ಡ್ರಾ ಮಾಡಿದ್ದಾನೆ, 4,000 ಡ್ರಾ ಮಾಡಿದ್ದಾನೆ. ಇಲ್ಲಿ ನೋಡಿ ಏದು ಬರ್ದಿದ್ದೀನಿ. ನೋಡಿ, ಕ್ವಾರ್ಟರ್ಲಿ ಡ್ರಾಯಿಂಗ್ಸ್ ಕೊಟ್ಟಾಗ ಯಾವ ರೀತಿ ಪ್ರಾಬ್ಲಮ್ ಮಾಡೋದು ಅಂತ ನಾನು ಪ್ರಾಡಕ್ಟ್ ಮೆಥಡ್ ಅಲ್ಲಿ ಇದೇ ತರದ ಒಂದು ಪ್ರಾಬ್ಲಮ್ ಮಾಡಿ ಹಾಕಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ಇಲ್ಲಿ ಕ್ವಾರ್ಟರ್ಲಿ ಅಂದ್ರೆ ಒಂದು ವರ್ಷಕ್ಕೆ 4 ಕ್ವಾರ್ಟರ್ ಇರುತ್ತೆ. ಸೊ ಇದು 4 ಕ್ವಾರ್ಟರ್. ಸೊ ಇಲ್ಲಿ ಏಪ್ರಿಲ್, ಮೇ, ಜೂನ್ ಇದನ್ನ ಫಸ್ಟ್ ಕ್ವಾರ್ಟರ್ ಅಂತ ಕರಿತೀವಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇದನ್ನ ಸೆಕೆಂಡ್ ಕ್ವಾರ್ಟರ್. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3ನೇ ಕ್ವಾರ್ಟರ್ ಆಗುತ್ತೆ. ಇದು 4ನೇ ಕ್ವಾರ್ಟರ್ ಆಗುತ್ತೆ. ಇಲ್ಲಿ ಮೊದಲನೇ ಪಾರ್ಟ್ನರ್ ಏನ್ ಮಾಡಿದ್ದಾನೆ, ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ಡ್ರಾ ಮಾಡಿದ್ದಾನೆ. ಪ್ರತಿ ಕ್ವಾರ್ಟರ್ನ ಬಿಗಿನಿಂಗ್ ಡೇಟ್ ಅಲ್ಲಿ ಡ್ರಾ ಮಾಡಿದ್ದಾನೆ. ಹಾಗಾದ್ರೆ ವರ್ಷಕ್ಕೆ 4 ಬಾರಿ ಡ್ರಾ ಮಾಡಿದಾಗುತ್ತೆ. ಇದು ಮೊದಲನೇ ಕ್ವಾರ್ಟರ್ನ ಸ್ಟಾರ್ಟಿಂಗ್ ಡೇಟ್ ಅಂದ್ರೆ ಏಪ್ರಿಲ್ 1. ಇದು ಕಡೆಯ ಕ್ವಾರ್ಟರ್ನ ಡೇಟ್ ಆಗುತ್ತೆ, ಡ್ರಾಯಿಂಗ್ ಡೇಟ್. ನಮಗೆ ಈ 2 ಡೇಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, ಫಸ್ಟ್ ಡ್ರಾಯಿಂಗ್ ಯಾವಾಗ ಆಗಿರುತ್ತೆ, 1/4/2024. ಫಸ್ಟ್ ಡ್ರಾಯಿಂಗ್ ಆದ್ಮೇಲೆ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಉಳಿದಿರುತ್ತೆ ಅಂದ್ರೆ ಏಪ್ರಿಲ್ ಇಂದ 31 ಮಾರ್ಚ್ 2025 ವರೆಗೂ ನಾವು ಕೌಂಟ್ ಮಾಡಿದ್ರೆ, ಬೇಕಾದ್ರೆ ನೀವೇ ಕೌಂಟ್ ಮಾಡಿ ನೋಡಿ, ಏಪ್ರಿಲ್ ಇಂದ ಮಾರ್ಚ್ 12 ತಿಂಗಳುಗಳು ಬರುತ್ತೆ. ಮತ್ತೆ ಲಾಸ್ಟ್ ಡ್ರಾಯಿಂಗ್ ಡೇಟ್ ಇಂದ, ಅಂದ್ರೆ ಲಾಸ್ಟ್ ಡ್ರಾಯಿಂಗ್ ಡೇಟ್ ಯಾವಾಗ ಆಗಿರುತ್ತೆ, 4ನೇ ಕ್ವಾರ್ಟರ್ನ ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ಆಗಿರುತ್ತೆ, ಅಂದ್ರೆ 1/1/2025. ಲಾಸ್ಟ್ ಡ್ರಾಯಿಂಗ್ ಆದ್ಮೇಲೆ ಆ ಲಾಸ್ಟ್ ಡ್ರಾಯಿಂಗ್ ಇಂದ ಇಯರ್ ಎಂಡ್ಗೆ 3 ತಿಂಗಳು ಬರುತ್ತೆ, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಈ 2 ಇನ್ಫಾರ್ಮೇಶನ್ ನಮಗೆ ಆವರೇಜ್ ಪೀರಿಯಡ್ ಮೆಥಡ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಬನ್ನಿ ಇಲ್ಲಿ ಕೊಟ್ಟಿರುವ ಇನ್ಫಾರ್ಮೇಶನ್ ನ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ನೋಡಿ, ಏದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್. ಎಷ್ಟು ಡ್ರಾ ಮಾಡಿದ್ದಾನೆ, 4,000 ಪ್ರತಿ ಕ್ವಾರ್ಟರ್. ಒಂದು ವರ್ಷಕ್ಕೆ 4 ಕ್ವಾರ್ಟರ್, 4,000 ಇಂಟು 4 16,000 ಟೋಟಲ್ ಡ್ರಾಯಿಂಗ್ಸ್. ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ, ರೇಟು 10% ಇದೆ. ಸೊ 16,000 ಇಂಟು 10% ಇಂಟು 1/12 ಇಂಟು ಆವರೇಜ್ ಪೀರಿಯಡ್. ಸೊ ಈಗ ಆವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ.
ಆವರೇಜ್ ಪೀರಿಯಡ್ ಏದು ಆವರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ 12 ಬರುತ್ತೆ. ಅಂದ್ರೆ ಮೊದಲನೇ ಡ್ರಾಯಿಂಗ್ ಡೇಟ್ ಇಂದ ಇಯರ್ ಎಂಡ್ಗೆ ಉಳಿದಿರುವ ತಿಂಗಳುಗಳು. ಮತ್ತೆ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ನೋಡಿ, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 3 ಬರುತ್ತೆ. ಲಾಸ್ಟ್ ಡ್ರಾಯಿಂಗ್ ಡೇಟ್ ಇಂದ ಇಯರ್ ಎಂಡ್ಗೆ ಉಳಿದಿರುವ ತಿಂಗಳುಗಳು 3 ತಿಂಗಳು ಉಳಿದಿದೆ, ಡಿವೈಡೆಡ್ ಬೈ 2. ಟೋಟಲ್ ಏನಾಗುತ್ತೆ 12 + 3 15 ಡಿವೈಡೆಡ್ ಬೈ 2. ಇದು ಆವರೇಜ್ ಪೀರಿಯಡ್ ಆಗುತ್ತೆ 15 ಡಿವೈಡೆಡ್ ಬೈ 2. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ 16,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12 ಇಂಟು 15 ಡಿವೈಡೆಡ್ ಬೈ 2. ಆನ್ಸರ್ 1,000 ಬರುತ್ತೆ. 1000 ಆನ್ಸರ್. ಈಗ ಇದೇ ರೀತಿ ಎರಡನೇ ಪಾರ್ಟ್ನರ್ ಬಿದು ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಬಿ ಏನ್ ಮಾಡಿದ್ದಾನೆ, 4,000 ವಿಡ್ರಾ ಮಾಡಿದ್ದಾನೆ. ಯಾವ ಡೇಟಲ್ಲಿ? ಎಂಡ್ ಆಫ್ ಈಚ್ ಕ್ವಾರ್ಟರ್. ಅಂದ್ರೆ ಒಂದು ವರ್ಷಕ್ಕೆ 4 ಕ್ವಾರ್ಟರ್ ಇರುತ್ತೆ. ಟೋಟಲ್ 4,000 ಇಂಟು 4 ಕ್ವಾರ್ಟರ್ 16,000 ವಿಡ್ರಾ ಮಾಡಿರ್ತಾನೆ. ರೇಟ್ ಆಫ್ ಇಂಟ್ರೆಸ್ಟ್ 10% ಇಂಟು 1 ಡಿವೈಡೆಡ್ ಬೈ 12 ಇಂಟು ಆವರೇಜ್ ಪೀರಿಯಡ್. ಇಲ್ಲಿ ಆವರೇಜ್ ಪೀರಿಯಡ್ ತುಂಬಾ ಇಂಪಾರ್ಟೆಂಟು. ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದೇ ಆವರೇಜ್ ಪೀರಿಯಡ್ ಅಲ್ಲಿ. ಸೊ ಈಗ ಪಾರ್ಟ್ನರ್ ಬಿದು ಆವರೇಜ್ ಪೀರಿಯಡ್ ಹೇಗೆ ಬರುತ್ತೆ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ನೋಡಿ, ಇಲ್ಲಿ ಬಿದು ನಾನು ಏನ್ ಮಾಡಿದ್ದೀನಿ, 12 ತಿಂಗಳು ಬರ್ದಿದ್ದೀನಿ. ಏಪ್ರಿಲ್ ಟು ಮಾರ್ಚ್ 12 ತಿಂಗಳು ಇರುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ಪ್ರತಿ 3 ತಿಂಗಳನ್ನ ಒಂದು ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಯಾವ ಡೇಟ್ ಅಲ್ಲಿ ಬಿ ವಿಡ್ರಾ ಮಾಡಿದ್ದಾನೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಮೊದಲನೇ ಕ್ವಾರ್ಟರ್, ಎರಡನೇ ಕ್ವಾರ್ಟರ್, ಮೂರನೇ ಕ್ವಾರ್ಟರ್, ನಾಲ್ಕನೇ ಕ್ವಾರ್ಟರ್. ಬಿ ಏನ್ ಮಾಡ್ತಾನೆ, ಎಂಡಿಂಗ್ ಡೇಟ್ ಅಲ್ಲಿ ವಿಡ್ರಾ ಮಾಡ್ತಾನೆ. ಪ್ರತಿ ಕ್ವಾರ್ಟರ್ನ ಎಂಡ್ ಅಂದ್ರೆ ಮೊದಲನೇ ಕ್ವಾರ್ಟರ್ ಎಂಡ್ ಆಗೋದು ಯಾವಾಗ? ಜೂನ್ 30th. ಎರಡನೇ ಕ್ವಾರ್ಟರ್ ಸೆಪ್ಟೆಂಬರ್ 30th ಎಂಡ್ ಆಗುತ್ತೆ. ಮೂರನೇ ಕ್ವಾರ್ಟರ್ ಡಿಸೆಂಬರ್ 31st ಎಂಡ್ ಆಗುತ್ತೆ. ನಾಲ್ಕನೇ ಕ್ವಾರ್ಟರ್ ಯಾವಾಗ ಎಂಡ್ ಆಗುತ್ತೆ? ಮಾರ್ಚ್ 31st ಅಲ್ಲಿ ಎಂಡ್ ಆಗುತ್ತೆ. ನಮ್ಗೆ ಬೇಕಾಗಿರುವುದು ಈ 2 ಡ್ರಾಯಿಂಗ್ ಡೇಟ್ಗಳು. ಮೊದಲನೇ ಡ್ರಾಯಿಂಗ್ ಯಾವಾಗ ಆಗಿದೆ ನೋಡಿ, ಬರ್ದಿದ್ದೀನಿ 30th ಜೂನ್ 2024 ಅಲ್ಲಿ ಆಗಿದೆ. ಈ ಡ್ರಾಯಿಂಗ್ ಡೇಟ್ ಇಂದ ಇಯರ್ ಎಂಡ್ಗೆ ಎಷ್ಟು ಮಂತ್ ಬರುತ್ತೆ ಕೌಂಟ್ ಮಾಡಿ. ಇಲ್ಲಿ ಲಾಸ್ಟ್ ಡೇಟ್ ಅಲ್ಲಿ ಅಮೌಂಟ್ ಅನ್ನ ಡ್ರಾ ಮಾಡಿರೋದ್ರಿಂದ ಆ ತಿಂಗಳನ್ನ ಬಿಟ್ಟು ನೆಕ್ಸ್ಟ್ ತಿಂಗಳಿಂದ ಕೌಂಟ್ ಮಾಡಬೇಕು. ಆಲ್ರೆಡಿ ಇದನ್ನ ಹೇಳಿದ್ದೀನಿ. ಜುಲೈಯಿಂದ ಕೌಂಟ್ ಮಾಡಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಇಲ್ಲಿ ಎಷ್ಟು ಬರುತ್ತೆ? ಮಾರ್ಚ್ ವರೆಗೂ ಅಂದ್ರೆ 9 ಮಂತ್ಸ್ ಬರುತ್ತೆ. ಲಾಸ್ಟ್ ಡ್ರಾಯಿಂಗ್ ಡೇಟ್ ಯಾವಾಗಿದೆ? 31st ಮಾರ್ಚ್ 2025. ಸೊ 31st ಮಾರ್ಚ್ 2025 ಇಂದ 31st ಮಾರ್ಚ್ 2025ಗೆ ನಮಗೆ 0 ಮಂತ್ಸ್ ಬರುತ್ತೆ. ಇದು ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಮತ್ತೆ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಈಗ ಇದನ್ನ ಇಲ್ಲಿ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಇಲ್ಲಿ ಬಿದು ಆವರೇಜ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟು ಬಂತು? 9 ಬಂತು. ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟು ಬಂತು? 0 ಬಂತು. ಲಾಂಗೆಸ್ಟ್ ಪ್ಲಸ್ ಶಾರ್ಟೆಸ್ಟ್ ಡಿವೈಡೆಡ್ ಬೈ 2. ಸೊ ಎಷ್ಟು ಬಂತು? 9/2 ಬಂತು. ಅದನ್ನೇ ಇಲ್ಲಿ ಬರೀರಿ, 9/2. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ನೋಡಿ, ಸಿಂಪ್ಲಿಫೈ ಮಾಡಿ. 16,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12 ಇಂಟು 9 ಡಿವೈಡೆಡ್ ಬೈ 2. ಸೊ ಆನ್ಸರ್ 600 ಆಗುತ್ತೆ. ನೋಡಿ, ಇದು ಆನ್ಸರ್ ಆಗುತ್ತೆ. ಆನ್ಸರ್ ಬೇಕಿದ್ರೆ ಬರ್ಕೊಳ್ಳಿ. ಸೊ ಹೀಗೆ ಇದೇ ತರ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ನ ನಾನು ನಿಮಗೆ ಸಾಲ್ವ್ ಮಾಡಿ ಹಾಕ್ತೀನಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.